ನಾನು ಹೋಗ್ತಾ ಇದ್ದೀನಿ ಮಂಗಳೂರಿಗೆ, ರಿಸ್ ತಗೊಂಡು ಹೋಗ್ತಾ ಇದ್ದೀನಿ. ಸೊ ವಿಶ್ ಮಿ ಲಕ್. ಸೊ ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನು ಹೋಗ್ತಾ ಇದ್ದೀನಿ ಮಂಗಳೂರಿಗೆ. ಸೊ ಒಂದಿನಗೋಸ್ಕರ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಜಾಗಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊತಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ರಾತ್ರಿಯೇ ಮಂಗಳೂರಿಗೆ ಹೋಗ್ತೀನಿ. ಸೊ ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕಂತಂದರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಬೇಗನೆ ಕೆಲಸದಿಂದ ವಾಪಸ್ ಬಂದೆ. ನಾಳೆ ನನಗೆ ರಜಾ ಇದೆ, ಶನಿವಾರ. ಸೊ ಹಾಗಾಗಿ ಹಾಗೆ ಮಂಗಳೂರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಜಸ್ಟ್ ಬಂದಿದ್ದೀನಿ, ರೆಡಿಯಾಗಿದ್ದೀನಿ. ಜಸ್ಟ್ ಬಟ್ಟೆ ಒಂದು ಬದಲಾಯಿಸ್ಕೊಬೇಕಷ್ಟೇ. ಮಂಗಳೂರಲ್ಲಿ ಏನು ನಡೀತಿದೆ ಗೊತ್ತಿಲ್ಲ. ಯಾಕಂತಂದರೆ ಯಾವುದೇ ಬಸ್ ಬುಕ್ ಮಾಡೋಕ್ಕೆ ಹೋದರೂ ಎಲ್ಲ ಬುಕ್ಕಿಂಗ್ ಫುಲ್ ಆಗಿತ್ತು. ಸೀಟ್ಗಳಿದ್ರೂ ಒಂದೆರಡು ಸೀಟು ತುಂಬ ಹಿಂದೆ ಇತ್ತು. ಸೊ ನೈಟ್ ಜರ್ನಿ ಅಲ್ಲ, ಸೊ ಹಿಂದೆ ಬೇಡ ಅಂತ ಅಂದ್ಕೊಂಡು ನಾನು ಬುಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬೇಗನೆ ಬಸ್ ಸ್ಟಾಪ್ಗೆ ಹೋಗೋಣ, ಯಾವುದಾದ್ರೂ ಬಸ್ ಸಿಗುತ್ತೆ, ಕನೆಕ್ಟಿಂಗ್ ಬಸ್ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ರಿಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ವಿಶ್ ಮಿ ಲಕ್. ಸೊ ಬಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹೋಪಲ್ಲಿದ್ದೀನಿ. ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ. ಪ್ಯಾಕಿಂಗ್ ಏನಿಲ್ಲ, ಒಂದಿನಕ್ಕೆ ಹೋಗ್ತೀನಿ, ನಾಳೆ ರಾತ್ರಿ ವಾಪಸ್ ಬಂದುಬಿಡ್ತೀನಿ. ಸೊ ತುಂಬ ದಿನ ಅಂದ್ಕೊತಿದ್ದೆ ಹೋಗಬೇಕು ಅಂತ. ಸೊ ಕೊನೆಗೂ ಕಾಲ ಕೂಡ ಬಂದಿದೆ. ಸೊ ಇವಾಗ ಫೈನಲಿ ನಾನು ಹೋಗ್ತಾ ಇದ್ದೀನಿ. ಸೊ ಇನ್ನೇನು ಸ್ವಲ್ಪ ಎಸೆನ್ಷಿಯಲ್ ಸಾಮಾನುಗಳು ತೊಗೊಂಡು ಹೊರಡ್ತೀನಿ. ಸೊ ಬನ್ನಿ ಹೋಗೋಣ ಮಂಗಳೂರಿಗೆ ನನ್ನ ಜೊತೆ. ಸೊ ಲೆಟ್ಸ್ ಗೋ. ತುಂಬ ಹೊತ್ತಿಂದ ಬಸ್ಸೇ ಬಂದಿರಲಿಲ್ಲ, ಹಾಗಾಗಿ ನೋಡ್ತಿರ್ಬೋದು ನೀವು ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಕನೆಕ್ಟಿಂಗ್ ಬಸ್ ತೊಗೊಬೇಕಾಯ್ತು ನಾನು ಮಂಗಳೂರಿಗೆ ಹೋಗೋಕ್ಕೆ. ಸೊ ಇವಾಗ ನಾನು ಮಂಗಳೂರಿಗೆ ಬಂದು ಇಲ್ಲಿಂದ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ನಿಮಗೂ ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ನಾನು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸೊ ನಾನು ಎಲ್ಲಿ ಹೋಗಬೇಕು, ಆ ಬಸ್ ಆಲ್ರೆಡಿ ರೆಡಿ ಇತ್ತು. ತುಂಬ ಬಸ್ಸಸ್ಗಳಿದ್ವು ಬೆಳಗಿನ ಜಾವನೇನೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಸೊ ನನ್ನ ಬಸ್ ಕೂಡ ತುಂಬಾ ಖಾಲಿಯಾಗಿತ್ತು. ಸೊ ಬಂದಿದ ತಕ್ಷಣ ಬಸ್ ಸಿಕ್ಕಿದ್ದು ಖುಷಿ ಆಯಿತು. ಸೊ ಇಮಿಡಿಯೇಟಾಗಿ ಬಸ್ ಕೂಡ ಹೊರಡ್ತು. ಸೊ ಬೆಳಗಿನ ಜಾವ ಒಂದು 7 ಗಂಟೆ ಆಗಿರ್ಬೇಕಷ್ಟೇ. ಸೊ ಹಾಗಾಗಿ ಜಾಸ್ತಿ ಗಾಡಿಗಳು ಇರಲಿಲ್ಲ, ಟ್ರಾಫಿಕ್ ಕೂಡ ಇರಲಿಲ್ಲ. ಸೊ ಆರಾಮಾಗೆ ಹೊರಟೆ ನಾನು. ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪಿಂದ 1 ಅವರ್ ಟ್ರಾವೆಲ್ ಮಾಡಿಕೊಂಡು ಬಂದೆ ನಾನು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಇದೇ ದೇವಸ್ಥಾನಕ್ಕೆ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದು. ಸೊ ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಹೊರಗಡೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಇಟ್ಟು ಹಾಗೆ ದೇವಸ್ಥಾನದ ಹೊರಗಡೆ ಹೊರಟೆ. ಸೊ ಹೊರಡೋಕ್ಕಿಂತ ಮುಂಚೆ ಕಾಲೆಲ್ಲ ತೊಳ್ಕೊಂಡೆ. ಹಾಗೆ ಇಲ್ಲಿ ಬಂದಾಗೆಲ್ಲ ನಾನು ಒಂದು ಎಳ್ನೀರು ಕೊಡ್ತೀನಿ. ಸೊ ಹಾಗಾಗಿ ಕೆಂಪು ಎಳ್ನೀರು ಕೊಡ್ತಿದ್ದೆ. ಸೊ ಅದು ಕ್ಲೋಸ್ ಆಗಿರೋ ಕಲರ್ ಎಳ್ನೀರು ಕೊಟ್ಟೆ ಈ ಸಲ, ಯಾಕೆ ಕೆಂಪು ಎಳ್ನೀರು ಇರಲಿಲ್ಲ ಇವ್ರ ಹತ್ರ. ಸೊ ಹಾಗೆ ಒಳಗಡೆ ಹೊರಟೆ. ಇವಾಗ ನದಿಯಲ್ಲಿ ನೀರು ಕೂಡ ತುಂಬಾ ಕಮ್ಮಿ ಇತ್ತು. ಇಲ್ಲಿ ಬಂದಾಗೆಲ್ಲ ನೀರು ತುಂಬ ಉಕ್ಕಿ ಹರಿತಿರತ್ತೆ, ಅದು ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಳಗಡೆ ಬಂದು ದರ್ಶನ ಕೂಡ ಚೆನ್ನಾಗಾಯಿತು. ಹಾಗೆ ಪ್ರದಕ್ಷಿಣೆ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಹೂವಿನ ಪೂಜೆ ಮಾಡಿಸ್ತೀನಿ ನಾನು ಬಂದಾಗೆಲ್ಲ ಇಲ್ಲಿ. ಸೊ ಅದ್ರ ಕೂಡ ಮಾಡಿಸ್ದೆ. ಪ್ರಸಾದ ಕೂಡ ಕೊಟ್ಟಿದ್ರು. ಸೊ ತುಂಬ ಪ್ರಶಾಂತ ಅನಿಸುತ್ತೆ ನನಗೆ ಈ ದೇವಸ್ಥಾನಕ್ಕೆ ಬಂದಾಗ. ತುಂಬ ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಈ ದೇವಸ್ಥಾನಕ್ಕೆ. ಸೊ ಒಂಥರ ಆರಾಮಾಗೆ ಚೆನ್ನಾಗಿ ಅನಿಸುತ್ತೆ, ಪೀಸ್ಫುಲ್ ಅಂತ ಅನಿಸುತ್ತೆ ಮೈಂಡಲ್ಲಿ. ಸೊ ಹಾಗಾಗಿ ಪ್ರತಿ ವರ್ಷ ನಾನು ಈ ದೇವಸ್ಥಾನಕ್ಕೆ ಬರ್ತಿದ್ದೆ, ಇವಾಗೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನದಿಯೆಲ್ಲ ನೋಡಿಕೊಂಡು ಹಾಗೆ ಒಳಗಡೆ ಹೊರಟೆ. ಈ ನದಿಯೆಲ್ಲ ನೋಡೋದು ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಇಲ್ಲಿ 10 ಗಂಟೆ ತನಕ ಗಂಜಿ ಪ್ರಸಾದ ಕೊಡ್ತಾರೆ ಬೆಳಿಗ್ಗೆ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಪ್ರಸಾದ ತೊಗೊಳೋಣ. ಈ ಸುರ ಬಂದು ಮತ್ತು ಪ್ರಸಾದ ತೊಗೊಂಡಿದ್ದಾನೆ, ಸ್ವಲ್ಪ ಬೇಜಾರಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ಪ್ರಸಾದ ತಿಂದು ಹೋಗೋಣ ವಾಪಸ್. ಪ್ರಸಾದ ಊಟ ಆಯಿತು. ಸೊ ನಾನು ಸ್ವಲ್ಪ ಹೊತ್ತಿದ್ದೆ ಕೂತಿದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ ನನಗೆ. ಲೈಕ್ ಇಷ್ಟು ವರ್ಷ ಆದಮೇಲೆ ಬರ್ತಾಯಿದ್ದೀನಲ್ಲ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಿದೆ. ತುಂಬ ಒಂಥರ ಬ್ಲೆಸ್ಡ್ ಅನಿಸ್ತಿದೆ. ಅದೇನೋ ಅಂತಾರಲ್ಲ, ದೇವ್ರು ಯಾವಾಗ ತನ್ನ ಸನ್ನಿಧಿ ಕರ್ಕೊತಾರೆ ಅವಾಗೇ ಬರಬೇಕಾಗತ್ತೆ ಅಂತ.
ಇಷ್ಟು ವರ್ಷ ನಾನು ಟ್ರೈ ಮಾಡ್ತಿದ್ದೆ ಬರೋಕ್ಕಿಲ್ಲಿ ಕಟೀಲ್ಗೆ. ಒಂದ್ಸಲಿ ಅಂತೂ ಟ್ರೈನಲ್ಲಿ ಬಂದು ಮತ್ತು ವಾಪಸ್ ಹೋಗಿದ್ದೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಇವಾಗ ಜಸ್ಟ್ 10 ಗಂಟೆ ಆಗಿದೆ. ಸೊ ಇವಾಗ ಹೊರಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ಕೂದಲು ಕೂಡ ಕಟ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಟರೆ ಸಿಕ್ಕಾಪಟ್ಟೆ ಸೆಕೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಅದಕ್ಕಾಗಿ ನೋಡೋಣ ಮಂಗಳೂರಲ್ಲಿ ಏನು ಮಾಡೋದು. ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ತೋರಿಸ್ತೀನಿ ನಾನು ಏನೇನು ಮಾಡ್ತೀನಿ ಅಂತ. ಹಾಗೆ ಇಲ್ಲಿ ಆನೆ ಕೂಡ ಸಾಕ್ತಾರೆ ಇವರು. ಸೊ ಅಲ್ಲಿ ಕೂಡ ನೋಡಕ್ ಬಂದೆ. ಇವಾಗ ಆ ಕಡೆ ಆನೆ ಇಟ್ಟಿದ್ದಾರೆ. ಸೊ ಆನೆ ನೋಡೋಕೆ ಹೋಗಿದ್ದೆ. ಸೊ ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ವಾಪಸ್ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡುವ. ಕಟೀಲಿಂದ ನಾನು ಡೈರೆಕ್ಟಾಗಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ಗೆ ಬಂದೆ. ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪಲ್ಲಿ ಒಣ ಮೀನಿನ ಮಾರ್ಕೆಟ್ ಇದೆ. ಸೊ ನನಗೆ ಡ್ರೈ ಫಿಶ್ ತುಂಬಾ ಇಷ್ಟ ಆಗುತ್ತೆ, ಅಂದರೆ ಒಣ ಸೀಗಡಿ ತುಂಬಾ ಇಷ್ಟ. ಸೊ ಇಷ್ಟು ದೂರ ಬಂದಿದ್ದೀನಲ್ಲ, ಅದನ್ನು ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ. ಸೊ 250 ಗ್ರಾಮ್ ಅಷ್ಟು ಒಣ ಸೀಗಡಿನ ತೊಗೊಂಡೆ. ಸೊ ಅದನ್ನು ತೊಗೊಂಡು ಊಟ ಮಾಡಬೇಕಲ್ವಾ. ಸೊ ಹಾಗಾಗಿ ಊಟಕ್ಕೋಸ್ಕರ ಆಂಧ್ರ ವೈಭವಂ ರೆಸ್ಟೋರೆಂಟಿಗೆ ಬಂದೆ. ಸೊ ಇಲ್ಲಿ ವೀಕೆಂಡ್ ಆಗಿದ್ರಿಂದ ತುಂಬಾನೇ ರಶ್ ಆಗಿತ್ತು. ಸೊ ಶೇರಿಂಗ್ ಅಲ್ಲಿ ಕೂರಿಸ್ತಿದ್ರು ಒಬ್ರೊಬ್ರೆ ಬಂದಾಗ. ಸೊ ಹೋಗ್ಲಿ ಊಟಕ್ಕೆ ಟೈಮಲ್ಲಿ ಬಂದಿನಲ್ಲ ಅಂತ ಅನ್ಕೊಂಡು ಇಲ್ಲಿ ಒಂದು ಚಿಕನ್ ಸ್ಟಾರ್ಟರ್ ಆಮೇಲೆ ಎಗ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂದೆ. ಹೈಲಿ ರೆಕಮೆಂಡ್ ಮಾಡ್ತೀನಿ ನಾ ಈ ರೆಸ್ಟೋರೆಂಟ್ ನ. ತುಂಬಾನೇ ಚೆನ್ನಾಗಿದೆ ಟೇಸ್ಟ್, ಆಮೇಲೆ ವೆರೈಟಿಗಳಿದೆ. ಮೀಲ್ಸ್ ಇರುತ್ತೆ ಇವ್ರದ್ದು, ಆಂಧ್ರ ಮೀಲ್ಸ್, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನನ್ನ ಫೇವ್ರೆಟ್ ಪ್ಲೇಸ್ ಪಬ್ಬಾಸ್ಗೆ ಬಂದೆ. ಸೊ ನಾನು ಮಂಗಳೂರಿಗೆ ಬಂದಾಗೆಲ್ಲ ಪಬ್ಬಾಸ್ನ ವಿಸಿಟ್ ಮಾಡೇ ಮಾಡ್ತೀನಿ. ಇಲ್ಲಿ ಕೂಡ ವೀಕೆಂಡ್ಸ್ ಅಲ್ಲಿ ತುಂಬಾನೇ ರಶ್ ಆಗಿರುತ್ತೆ. ಇಲ್ಲೂ ಸೇಮ್ ಶೇರಿಂಗ್ ಅಲ್ಲೇ ಕೂರಿಸ್ತಾರೆ. ಸೊ ಇಲ್ಲಿ ಮೆನು ಎಲ್ಲ ನೋಡಿ ನೋ ಶುಗರ್ ಗಡ್ಬಡ್ನ ತಗೊಂಡೆ. ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಶುಗರ್ಲೆಸ್ ಅಂತ ಅನ್ಸೇ ಇಲ್ಲ, ಬಟ್ ಕ್ವಾಂಟಿಟಿ ಸ್ವಲ್ಪ ಚಿಕ್ಕದು ಅಂತ ಅನ್ಸ್ತು. ಬಟ್ ಆದ್ರೂ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಬಸ್ ಸ್ಟಾಪಿಗೆ ಬಂದು ನಾನು ಬಸ್ ಹತ್ಕೊಂಡು ವಾಪಸ್ ಹೊರಟೆ ನನ್ನ ಊರಿಗೆ. ಫ್ರೆಂಡ್ಸ್, ಏನೇನು ರಾತ್ರಿನೇ ನಾನು ಮಂಗಳೂರಿಂದ ವಾಪಸ್ ಬಂದೆ. ಸೊ ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟು ಆಗೋಗಿತ್ತು ನಾನು ಬರೋ ಅಷ್ಟಕ್ಕೆ. ಸೊ ತುಂಬಾ ಲೇಟ್ ಆಯಿತು, ಯಾಕಂದರೆ ತುಂಬ ಕನ್ಸ್ಟ್ರಕ್ಷನ್ ನಡೀತಿದೆ ಮಂಗಳೂರಿಂದ ರೋಡ್ಗಳು. ಸೊ ಹಾಗಾಗಿ ತುಂಬಾ ಲೇಟ್ ಆಯಿತು ಬಸ್ಸಲ್ಲಿ ಬರೋಕ್ಕೆ. ಸೊ ತುಂಬ ರಾತ್ರಿ ಆಗಿತ್ತಲ್ಲ, ಸೊ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಒಂದಿನ ನಾನು ಮಂಗಳೂರಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಅನಿಸ್ತು ನನಗೆ ಹೇಳಬೇಕಂತಂದರೆ. ಕಟೀಲ್ಗೆ ಹೋಗಿದ್ದೆ. ಸೊ ತುಂಬ ವರ್ಷ ಆದಮೇಲೆ ಕಟೀಲ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ವರ್ಷ ಆಗಿರ್ಬೇಕು ಅನಿಸುತ್ತೆ. 3 ವರ್ಷ ಇಲ್ಲ, 2 ವರ್ಷ ಆಗಿರಬೇಕು. ಸೊ ತುಂಬ ವರ್ಷ ಆದಮೇಲೆ ತುಂಬ ಚೆನ್ನಾಗಿ ಅನಿಸ್ತು. ಬ್ಲೆಸ್ಡಾಗಿ ಫೀಲ್ ಆಯಿತು ಹೇಳಬೇಕಂತಂದರೆ. ಯಾಕಂತಂದರೆ ನಾನು ಪ್ರತಿ ವರ್ಷ ಕಟೀಲ್ಗೆ ಹೋಗ್ತಿದ್ದೆ ಮುಂಚೆ, ವಿಡಿಯೋಲಿ ಆಲ್ರೆಡಿ ಹೇಳಿರ್ಬೇಕು ನಾನು. ಸೊ ವರ್ಷ ಮಿಸ್ ಆಗ್ತಿರುವಾಗ ಒಂಥರ ಬೇಜಾರಾಗ್ತಿತ್ತು, ಕಾರಣಾಂತರಿಂದ ಹೋಗೋಕ್ಕಾಗ್ತಿರಲಿಲ್ಲ. ಬಟ್ ಈ ವರ್ಷ ಹೆಂಗೂ ಟೈಮ್ ಕೂಡ ಬಂತು, ಹೋಗ್ಬಿಟ್ಟು ಬಂದೆ. ತಕ್ಷಣ ತುಂಬಾ ಚೆನ್ನಾಗಾಯಿತು, ಜನ ಜಾಸ್ತಿ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿ ಅನಿಸ್ತು. ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಚೆನ್ನಾಗಿ ಅನಿಸ್ತು. ಪಾಸಿಟಿವ್ ಫೀಲಿಂಗ್ ಅನಿಸ್ತಿದೆ. ಸೊ ಹಾಗಾಗಿ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.